ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿ ಆ್ಯಂಡ್ ಎಸ್, ಇವತ್ತಿನ ವ್ಲಾಗ್ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ಅಂದರೆ ನಾರ್ಮಲ್ ಡೈಲಿ ವ್ಲಾಗ್ ಥರ ಇವತ್ತು ಮಾಡ್ತಾ ಇಲ್ಲ. ಸ್ವಲ್ಪ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಇವತ್ತು ಜಸ್ಟ್ ಒಂದು ಡ್ರೆಸ್ ಹಾಲ್ ಥರ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಮೀಶೋಲಿ ಒಂದಷ್ಟು ಕುರ್ತಾ ಮತ್ತು ಚೂಡಿದಾರ್ ಪ್ಯಾಂಟ್ ತರಿಸ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಈ ಸತಿ ಪ್ರತಿ ಸತಿನೂ ಕಾಟನ್ ಡ್ರೆಸ್ಸಸ್ಸೇ ತೊಗೊಳ್ಳೋದು. ಬಟ್ ಯೂಶ್ವಲಿ ನಾನು ಕಾಟನ್ ಡ್ರೆಸ್ಸಸ್ಸು ಸೆಟ್ ತೊಗೋತಾ ಇದ್ದೆ, ಕುರ್ತಾ ಸೆಟ್ಟು. ಬಟ್ ಈ ಸತಿ ನಾನು ಬರೀ ಕುರ್ತಾ ಮತ್ತು ಸಪ್ರೇಟಾಗಿ ಪ್ಯಾಂಟ್ ತೊಗೊಂಡಿದ್ದೀನಿ. ಸೊ ಯೂಶ್ವಲಿ ಏನಾಗುತ್ತೆ, ಈ ಕುರ್ತಾ ಸೆಟ್ ತೊಗೊತೀವಲ್ಲ, ಹೋಗ್ತಾ ಹೋಗ್ತಾ ಅದು ಪ್ಯಾಂಟು ಎಲಾಸ್ಟಿಕ್ಕೇ ಹೋಗಿಬಿಡುತ್ತೆ ಗೈಸ್. ಅದೇ ಪ್ರಾಬ್ಲಮ್ಮು. ಯೂಶ್ವಲಿ ಇವಾಗ ಬರ್ತಾ ಇರೋ ಕುರ್ತಾ ಸೆಟ್ ಎಲ್ಲ ನಾರ್ಮಲಾಗಿ ಲಾಡಿ ಇರೋದಿಲ್ಲ, ಎಲಾಸ್ಟಿಕ್ ಕೊಟ್ಬಿಡ್ತಾರೆ. ಟಾಪ್ ಚೆನ್ನಾಗಿರುತ್ತೆ, ಬಟ್ ಪ್ಯಾಂಟ್ ಮಾತ್ರ ಬಾಳ್ಕೆನೇ ಬರ್ತಾಯಿಲ್ಲ. ಸೊ ಎಲಾಸ್ಟಿಕ್ ಹೋಗ್ಬಿಡ್ತಾ ಇತ್ತು. ಹಾಗಾಗಿ ಈ ಸತಿ ನಾನು ಬರೀ ಕುರ್ತಾ ಸಪ್ರೇಟು ಪ್ಯಾಂಟ್ ಸಪ್ರೇಟ್ ಅಂತ ಆ ಥರ ತೊಗೊಂಡಿದ್ದೀನಿ. ಅದು ಮೀಶೋಲೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಮಾತ್ರ ಕುರ್ತಾದ್ದು. ಸೊ ಅದನ್ನು ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಎಸ್, ಬನ್ನಿ ಹಾಗಾದರೆ ನಾನು ಯಾವ ಕುರ್ತಾನ ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇಸ್ಕಸ್ನ ಟೋಟಲಾಗಿ 5 ಕುರ್ತಾ ತೊಗೊಂಡಿದ್ದು ಎಲ್ಲ ಕಾಟನ್ನೇ, ಸಿಂಥೆಟಿಕ್ ಯಾವುದು ತೊಗೊಳ್ಳಿಲ್ಲ. ಲೈಕ್ ಅಂದರೆ ಕ್ರೇಪ್ ಟಾಪ್ಸ್ ಯಾವುದು ಆ ಥರ ತೊಗೊಂಡಿಲ್ಲ. ಅದು ಯಾಕೆ ತೊಗೊಳ್ಳಿಲ್ಲ ಅಂದರೆ ಜಸ್ಟ್ ಈಗ ಸ್ವಲ್ಪ ಸ್ವೆಟ್ ಆಯಿತು ಅಂತಂದರೆ ಅದು ಒಂಥರ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಕ್ರೇಪ್ ಯಾವುದು ತೊಗೊಳ್ಳಿಲ್ಲ, ಎಲ್ಲ ಕಾಟನ್ ಕುರ್ತಾಸೇ ತೊಗೊಂಡಿರೋದು. ಸೊ ಫಸ್ಟ್ ಬಂದು ಇದು ಒಂಥರ ರೆಡ್. ಸೊ ಇದು ಸ್ಲೀವ್ಸ್ ಬಂದು 3/4 ಇದೆ, ಫುಲ್ ಲೆಂತ್ ಇದೆ ಗೈಸ್, ಶಾರ್ಟ್ ಏನಲ್ಲ, ಸೊ ಲಾಂಗೇ ಇದೆ. ನಾರ್ಮಲಾಗಿ ಸೈಡಲ್ಲಿ ಸ್ಲಿಟ್ ಇದೆ. ಸೊ ಇದೊಂದು ಕುರ್ತಾ. ಇದು ಮುಂದೆಗಡೆ ವಿ ನೆಕ್ಕಲ್ಲಿದೆ. ಆ್ಯಕ್ಚುಲಿ ಆ ವಿ ನೆಕ್ ಇದೆಯಲ್ಲ, ಅಲ್ಲಿಗೆ ನಿಮಗೆ ಮಿರರ್ ವರ್ಕ್ ಬಂದಿದೆ ಇದು. ಸೊ ಇದೊಂದಾಯಿತು ಫಸ್ಟ್ ಕುರ್ತಾ, ತುಂಬ ಚೆನ್ನಾಗಿದೆ. ಇದು ನಾರ್ಮಲಾಗಿ ಬ್ಲ್ಯಾಕ್ಗಾದರೂ ಹಾಕ್ಬೋದು, ಇಲ್ಲ ವೈಟ್ ಬ್ಲ್ಯಾಕ್. ಸೊ ಈ ಕುರ್ತಾ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಪ್ಯಾಂಟು ನಾನು ಸಪ್ರೇಟಾಗಿ ಪ್ಯಾಂಟ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ, ಅದನ್ನು ಕೂಡ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದೊಂದು ಎಲ್ಲೋ. ಇದು ಮುಂದೆ ಬಂದು ಫುಲ್ಲು ಎಂಬ್ರಾಯ್ಡ್ರಿ ವರ್ಕ್ ಇದೆ. ಇದು ಕೂಡ ಅಷ್ಟೇ 3/4 ಸ್ಲೀವ್ಸು. ಈಗ ಸಾಮಾನ್ಯ ಟಾಪ್ಗೆಲ್ಲ 3/4 ಸ್ಲೀವ್ಸೇ ಬರುತ್ತೆ, ಈ ಥರ ಶಾರ್ಟ್ ಸ್ಲೀವ್ಸ್ ಬರೋದೇ ಇಲ್ಲ. ಫುಲ್ಲು ಇಲ್ಲಿ ತನಕ ಪುಷ್ ಬ್ಯಾಕ್ ಆಯಿತು ಅಂದರೆ ಹಂಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ 3/4 ಸ್ಲೀವ್ಸ್ ಓಕೆ. ಹಾಗಾಗಿ ಇದೊಂದು ತೊಗೊಂಡಿದ್ದೀನಿ. ಇದು ಅಷ್ಟೇ, ಇದು ವೈಟ್ ಮತ್ತು ಬ್ಲ್ಯಾಕ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇಲ್ಲ ಗ್ರೀನ್ ಲೆಗ್ಗಿಂಗ್ಸ್ ಇತ್ತು ಅಂದರೆ ಅದಕ್ಕೂ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಇದೊಂದು ಸೆಕೆಂಡ್ ಒನ್. ಇದ್ರದ್ದು ಲಿಂಕ್ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಬೇಕಾದ್ರೆ ನಾನು ನಿಮಗೆ ಇದನ್ನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇವಾಗಲೇ ಎಲ್ಲ ಓಪನ್ ಮಾಡ್ತಾ ಇರೋದು, ಕವರ್ ಸಮೇತ ಇವಾಗ ತೆಗೆದಿದ್ದು. ಕವರ್ ಸಮೇತ ಈಗ ತೆಗ್ದ ತೋರಿಸಿದ್ರೆ ಚರ್ರಪರ್ರ ಅಂತ ಸೌಂಡ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ನೀಟಾಗಿ ಅನ್ಪ್ಯಾಕ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಸೊ ಇದು ಇನ್ನೊಂದು ಟಾಪು. ಇದು ಮೆಹಂದಿ ಗ್ರೀನ್ ಪೌಡರ್ ಆ ಕಲರು, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ, ಸ್ವಲ್ಪ ದಪ್ಪನೂ ಇದೆ ಇದು ಮೆಟೀರಿಯಲ್ಲು. ಸೊ ಇದು ಅಷ್ಟೇ ಮುಂದೆ ವಿ ಶೇಪ್ ಇದೆ. ಸೊ ನಾರ್ಮಲಾಗಿ ನನಗೆ ಈ ವಿ ಶೇಪ್ ಕುರ್ತಾಸ್ ಅಂದರೆ ತುಂಬ ಇಷ್ಟ. ಸೊ ಅದನ್ನೇ ಹುಡುಕಿ ಒಂದು 2 ತೊಗೊಂಡಿದ್ದೀನಿ. ಸೊ ಇದು ಅಷ್ಟೇ. ಆ್ಯಂಡ್ ಸೈಜು ಒಂದು ಸೈಜ್ ದೊಡ್ಡದೇ ತೊಗೊಂಡಿದ್ದೀನಿ, ಯಾಕಂದರೆ ನೀರಿಗೆ ಹಾಕಿದಾಗ ಶ್ರಿಂಕ್ ಏನಾನ ಆಗುತ್ತೆ ಅನ್ನೋ ಒಂದು ಮುಂದಾಲೋಚನೆಯಿಂದ. ಸೊ ಒಂದು ಸೈಜ್ ದೊಡ್ಡದೇ ತೊಗೊಂಡಿದ್ದೀನಿ. ಇದು ಪಲಾಜೋ ಮೇಲೆ ಹಾಕಿದ್ರೂ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಎಸ್, ಇದೊಂದು. ಆ್ಯಂಡ್ ನೆಕ್ಸ್ಟ್ ಬಂದು ಬ್ಲ್ಯಾಕ್, ಮೈ ಫೇವ್ರೇಟ್ ಕಲರ್. ಸೊ ಇದು ಮಾತ್ರ ಒಂದು ಸ್ವಲ್ಪ ಶಾರ್ಟ್ ಸ್ಲೀವ್ ಆಗಿ ಸಿಕ್ಕಿದೆ ನನಗೆ.
ಮುಂದೆ ಇದು ನೆಕ್ಗೆ ಸ್ವಲ್ಪ ಡಿಸೈನ್ ಬಂದಿದೆ. ಈ ಥರ ಡಿಸೈನ್ ಬಂದಿದೆ. ಸ್ಲೀವ್ಸ್ ಮಾತ್ರ ಇಷ್ಟಿದೆ, ಸ್ವಲ್ಪ ಶಾರ್ಟ್ ಸ್ಲೀವ್ ಇದೆ ಇದಕ್ಕೆ. ಮತ್ತು ಇದು ಕೂಡ ಈ ಪ್ರಿಂಟ್ ಜಸ್ಟ್ ಚೆಕ್ ಮಾಡಿದೆ, ಹಿಂಗೆ ಹೋಗೋದಿಲ್ಲ. ಸೊ ಇದೊಂದು ಫುಲ್ ಫ್ರಂಟ್ ಟು ಬ್ಯಾಕು ಎರಡು ಈ ಥರ ಪ್ರಿಂಟ್ಸ್ ಇದೆ, ವೈಟ್ ಪ್ರಿಂಟು ಈ ಟಾಪ್ ಮೇಲೆ. ನಾರ್ಮಲ್ ಆಗಿ ಸೈಡಲ್ಲಿ ಸ್ಲಿಟ್. ಆಬ್ವಿಯಸ್ಲಿ ಇದು ವೈಟ್ ಮೇಲಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಇದೆಲ್ಲ ಜಸ್ಟ್ ನಾನು ಡೈಲಿ ವೇರ್ಗೆ ಅಂತ ತೊಗೊಂಡಿರೋದು. ಇದೊಂದು. ಸೊ ಲಾಸ್ಟ್ ಇನ್ನೊಂದು ಕುರ್ತಾ ಆಲ್ರೆಡಿ ನಾನು ಹಾಕ್ಬಿಟ್ಟಿದ್ದೀನಿ, ಒಂದು ಸತಿ ಯೂಸ್ ಮಾಡಿ ವಾಶ್ ಆಗಿದೆ. ಸೊ ಅದು ಬಂದು ಆರೆಂಜ್. ಇದೊಂದು ಐನ್ ಮಾಡಿಲ್ಲ, ಸೊ ವಾಶ್ ಮಾಡಿದ ಹಾಗೆ ತಂದು ತೋರಿಸಿದ್ದೀನಿ. ಇದು ಆಲ್ರೆಡಿ ಒಂದು ಸತಿ ಹಾಕ್ಕೊಂಡಿದ್ದೀನಿ, ತುಂಬ ಕಂಫರ್ಟಬಲ್ ಅನಿಸುತ್ತೆ. ಈ ಮೋಡ ಇದ್ರೂ ಇನ್ನು ಶೆಕೆ ಹಾಗೆ ಇದೆ. ಸೊ ಈ ವೆದರ್ಗೂ ಇದು ಕಂಫರ್ಟಬಲ್ ಆಗಿದೆ. ಇದು ಅಷ್ಟೇ ಲಾಂಗ್, ಸೈಡಲ್ಲಿ ಸ್ಲಿಟ್. ಸೊ ಇದೊಂದು 5 ಕುರ್ತಾ ತೊಗೊಂಡಿದ್ದೀನಿ. ಇದರಲ್ಲಿ ಅದನ್ನು ನಿಮ್ಗೆ ಇಷ್ಟ ಆಯ್ತು ಅಂದರೆ ಕಮೆಂಟ್ ಮಾಡಿ, ಇದರಲ್ಲಿ ಲಿಂಕ್ ಬೇಕಾದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇದಿಷ್ಟು ಟಾಪ್ಸ್ಗೆ ನಾನು ಆಲ್ಮೋಸ್ಟ್ ಲೆಗಿಂಗ್ಸು ಇದೆ, ವೈಟು ಬ್ಲ್ಯಾಕು ಕ್ರೀಮು. ಬಟ್ ಸ್ಟಿಲ್ ನನಗೆ ಇದು ನಾರ್ಮಲ್ ಚೂಡಿದಾರ್ ಕಂಫರ್ಟಬಲ್ಲು. ಸೊ ಹಾಗಾಗಿ ಪಲಾಜಾನು ತೊಗೊಳ್ಳಿಲ್ಲ, ಅದು ಕೂಡ ಎಲಾಸ್ಟಿಕ್ದೆ ಅಲ್ವಾ ಅಂತ ಅಂದ್ಬಿಟ್ಟು ಈ ಸತಿ ನಾನು ಚೂಡಿದಾರ್ ತೊಗೊಂಡಿದ್ದೀನಿ. ಇದು ಕ್ರೀಮ್ ಕಲರ್. ಇದು ಅಷ್ಟೇ ಒಂದು ಸುತ್ತ ದೊಡ್ಡದೇ ತೊಗೊಂಡಿದ್ದೀನಿ, ವಿತ್ ಲಾಡಿನೂ ಅವರೇ ಕೊಟ್ಟಿದ್ರು, ಪರವಾಗಿಲ್ಲ. ಸೊ ಇದು ಬಂದು ಕ್ರೀಮ್ ಕಲರು. ಇದು ಅಷ್ಟೇ ಬ್ಲ್ಯಾಕು ವೈಟು ಕ್ರೀಮು, ಈ ಮೂರಿದ್ರೆ ಯಾವ ಕುರ್ತಾಗಾದರೂ ಮ್ಯಾಚ್ ಮಾಡ್ಕೋಬೋದು. ಸೊ ಹಾಗಾಗಿ ಇದು ಬ್ಲ್ಯಾಕ್ ಆಲ್ರೆಡಿ ಹಾಕಿದ್ದೀನಿ ಆರೆಂಜ್ ಜೊತೆ. ಸೊ ಇದು ವೈಟ್. ಸೊ ವೈಟ್ ಕ್ವಾಲಿಟಿ ಯಾವ ಥರ ಇರುತ್ತೆಪ್ಪ ಅಂದ್ಕೊಂಡಿದ್ದೆ, ಬಟ್ ಇದು ಕೂಡ ದಪ್ಪ ಇದೆ, ಚೆನ್ನಾಗಿದೆ. ಬಟ್ ಇದಕ್ಕೆ ಲಾಡಿ ಕೊಟ್ಟಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಇಲ್ಲ ಗೈಸ್, ಲಾಡಿ ಕೊಟ್ಟಿಲ್ಲ. ಸೊ ನನ್ನ ಹತ್ರ ಇರೋದೇ ಇದಕ್ಕೆ, ಇವಾಗ ಹಳೇದು ಯಾವುದಾದ್ರು ಇದಕ್ಕೆ ಹಾಕೋಬೇಕಾಗತ್ತೆ. ಸೊ ಇದಕ್ಕೆ ಲಾಡಿ ಕೊಟ್ಟಿಲ್ಲ, ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಪ್ಯಾಂಟ್ದು ಅಷ್ಟೇ ಬ್ಲ್ಯಾಕ್ ಪ್ಯಾಂಟ್ನ ಹಾಕಿ ಒಂದು ವಾಶ್ ಕೂಡ ಮಾಡಿದ್ದೆ. ಸೊ ಅದು ಕೂಡ ಅಷ್ಟೇ ಇನ್ನೂ ಸ್ವಲ್ಪ ತಿಕ್ಕ ಆಯ್ತು ಅದು ನಾನು ವಾಶ್ ಹಾಕಿದ್ಮೇಲೆ. ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್. ಸೊ ಎಸ್, ನೀವು ತೊಗೋಬೋದು ಆರಾಮಾಗಿ. ಎಲಾಸ್ಟಿಕ್ ಎಲ್ಲ ಹೋಗುತ್ತೆ ಅನ್ನೋ ಒಂದು ಇಂಟೆನ್ಷನ್ಗೋಸ್ಕರ ಈ ಸತಿ ಈ ಥರ ಚೂಡಿದಾರಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಲಿಂಕ್ ಬೇಕಂತಂದರೆ ಕಮೆಂಟ್ ಮಾಡಿ. ಸೊ ನಿಮಗೆ ಕಮೆಂಟಲ್ಲಿ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇದನ್ನು ಅಪ್ಡೇಟ್ ಮಾಡ್ತೀನಿ. ಸೊ ಅಷ್ಟೇ ಗೈಸ್, ಇಷ್ಟೇ ತೊಗೊಂಡಿರೋದು ಸದ್ಯಕ್ಕೆ, ಇಷ್ಟು ಸಾಕು. ಇದನ್ನು ಆರಾಮಾಗಿ ಹಾಕೊಬೋದು ಡೈಲಿ ವೇರ್ಗೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಹೋಪ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.